ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸ್ಸೆಸ್ ರಾಘವ್ ಕಥೆಯ 10ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ರಾಘವ್ ಮೆರೂನ್ ಕಲರ್ ಸೂಟ್ ಹಾಕ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಕೆಳಗೆ ಬರ್ತಾ ಇರೋದು ಅರುಂಧತಿ ಅವರು ನೋಡ್ತಾನೆ ಹೇಳ್ತಾರೆ. ಕೆಳಗೆ ಬಂದು ಮಮ್ಮಿ ಐ ಆಮ್ ರೆಡಿ ಅಂತ ಹೇಳ್ತಾನೆ. ನನ್ನ ರಾಜ, ನನ್ನ ದೃಷ್ಟಿನೇ ಬೀಳುತ್ತೆ ಅಂತ ಎರಡೂ ಕೈಗಳಿಂದ ದೃಷ್ಟಿ ತೆಗಿತಾರೆ. ರಾಘವ್ ನಗ್ತಾ ಏನು ಮಮ್ಮಿ ನೀನು ದೃಷ್ಟಿ ಅಂತ. ಅರುಂಧತಿ ನಗ್ತಾ ಹ್ಞೂ ಮತ್ತೆ ಇಷ್ಟು ಮುದ್ದಾಗಿ ಕಾಣೋ ನನ್ನ ಮಗನಿಗೆ ದೃಷ್ಟಿ ಬೀಳಲ್ವಾ? ಸರಿ ಹೋಗೋಣ. ಡ್ರೈವರ್ ಬಂದಾಗ ರಾಘವ್ ಹೇಳ್ತಾನೆ ನಾನೇ ಡ್ರೈವ್ ಮಾಡ್ತೀನಿ. ಬೇಡ ರಾಘ್, ಪರವಾಗಿಲ್ಲ ಮಮ್ಮಿ ನಾನೇ ಸೇಫಾಗಿ ಡ್ರೈವ್ ಮಾಡ್ತೀನಿ, ಭಯಪಡಬೇಡಿ ಹೇಳ್ತಾನೆ. ರಾಘ್ ತಮಾಷೆ ಸಾಕು, ಭಯಕ್ಕೆ ಬೇಡ ಅಂದಿದ್ದಲ್ಲ. ಮತ್ತೆ ಏನು ಮಮ್ಮಿ, ನನಗೆ ಲೈಸೆನ್ಸ್ ಇದೆ ಮಮ್ಮಿ, ನಿನ್ನ ಜೊತೆ ಮಾತಾಡಿ ಗೆಲ್ಲೋಕ್ಕೆ ಆಗುತ್ತಾ? ನಡೀರಿ ಸ್ವಾಮಿ ಅಂತ ಅರುಂಧತಿ ಅವರು ಕಾರಲ್ಲಿ ಕೂತ್ಕೋತಾರೆ. ರಾಘವ್ ನಗ್ತಾ ಓಕೆ ಮಹಾರಾಣಿ ಅವರೇ ಅಂತ ಹೇಳಿ ಕಾರ್ ಡ್ರೈವ್ ಮಾಡ್ತಾನೆ. ಹೋಗುವಾಗ ಕೇಳ್ತಾರೆ, ರಾಘ್ ನಾನು ಕಳಿಸಿರೋ ಫೈಲ್ ಚೆಕ್ ಮಾಡಿದ್ದೀಯಾ ಅಲ್ವಾ? ಓ ನೋ ಮಮ್ಮಿ ಸಾರಿ, ನೈಟ್ ಬೇಗ ನಿದ್ದೆ ಬಂತು ಹೇಳಿ ಸುಳ್ಳು ಹೇಳ್ತಾನೆ. ನೋಡಿದ್ದೀನಿ ನಿದ್ದೆ ಯಾವಾಗ ಮಾಡಿದ್ದೆ ಅಂತ ಬಾಯಿಯೊಳಗೆ ಗುಣಗುತ್ತಾರೆ ಅರುಂಧತಿ ಅವರು. ವಾಟ್ ಮಮ್ಮಿ? ನಥಿಂಗ್ ರಾಘ್. ಏನೋ ಹೇಳಿದಾಗೆ ಆಯಿತು. ಏನಿಲ್ಲ, ಏನೂ ಹೇಳಿಲ್ಲ. ಓಕೆ ಮಮ್ಮಿ. ಫೈಲ್ ನೋಡಿಲ್ಲ, ಏನು ಮಾಡೋದು ಮಮ್ಮಿ? ಓಕೆ ಪರವಾಗಿಲ್ಲ, ನೀನು ಇವತ್ತು ಆಫೀಸ್ ಮತ್ತು ಸ್ಟಾಫ್ಸ್ನ ವರ್ಕ್ ಬಗ್ಗೆ ಸ್ವಲ್ಪ ನೋಡು ಸಾಕು ಹೇಳ್ತಾರೆ ಅರುಂಧತಿ. ಓಕೆ ಮಮ್ಮಿ, ಸ್ವಲ್ಪ ಗಂಭೀರವಾಗಿ ಇರೋ, ಸ್ಟ್ರಿಕ್ ಇರೋ ಹಾಗೆ ಇರಬೇಕು. ಓಕೆ ಮೇಡಮ್ ಹೇಳಿ ನಗ್ತಾನೆ. ರಾಘ್ ಬಿ ಸೀರಿಯಸ್. ಹ್ಞೂ ಮಮ್ಮಿ ಐ ಹ್ಯಾಂಡಲ್. ಮೈಥಿಲಿ ರೆಡಿಯಾಗಿ ಅನು ಜೊತೆ ಮಾತಾಡೋಕ್ಕೆ ಬರ್ತಾಳೆ. ಅಷ್ಟರಲ್ಲಿ ಅನುನು ಬರ್ತಾಳೆ. ಲೇ ಅವರು ಯಾಕೆ ಊರಿಗೆ ಹೋಗಿದ್ದು ನಿನ್ನ ಬಿಟ್ಟು? ಗೊತ್ತಿಲ್ಲ ಅಂತ ಹೇಳ್ತಾಳೆ ಮೈಥಿಲಿ. ಏನೋ ಇರಬೇಕು ಕಣೆ, ನಿನ್ನ ಒಬ್ಬಳನ್ನ ಬಿಟ್ಟು ಹೋದ್ರಲ್ಲ ಪಾಪಿಗಳು. ಹೋಗಲಿ ಬಿಡು, ಸ್ವಲ್ಪ ದಿನ ನೆಮ್ಮದಿಯಿಂದ ಇರಬಹುದು, ನಾನು ನಿನ್ನ ಜೊತೆ ಇರ್ತೀನಿ ಹೇಳ್ತಾಳೆ ಅನು. ಹ್ಞೂ ಅಂತ ತಬ್ಬಿಕೊಳ್ತಾಳೆ ಮೈಥಿಲಿ. ಅನು ಅವಳಿಂದ ಬಿಡಿಸಿಕೊಂಡು ಅವಳ ಕೈ ಹಿಡಿದು ಬೇಜಾರು ಮಾಡ್ಕೋಬೇಡ, ಸಂಜೆ ಸಿಗ್ತೀನಿ, ಮಧ್ಯಾಹ್ನ ಊಟ ಮಾಡು, ಬಾಯ್ ಟೇಕ್ ಕೇರ್ ಹೇಳಿ ಹೋಗ್ತಾಳೆ. ಮೈಥಿಲಿ ಅವಳ ಹಿಂದೆನೇ ನಿಧಾನವಾಗಿ ಹೆಜ್ಜೆ ಹಾಕ್ತಾ ಹೋಗುವಾಗ ಅವಳ ಕ್ಯಾಬ್ ಬರುತ್ತೆ. ಕ್ಯಾಬಲ್ಲಿ ಕೂತು ಮನೆ ಕಡೆ ಒಮ್ಮೆ ನೋಡ್ತಾಳೆ. ಆಗ ಕ್ಯಾಬ್ ಹೊರಡುತ್ತೆ. ಅನು ಆಫೀಸ್ ಹೋಗೋಕ್ಕೆ ಮೊದಲೇ ಅರುಂಧತಿ ಮತ್ತು ರಾಘವ್ ಕ್ಯಾಬಿನ್ ಹೋಗಿರ್ತಾರೆ. ಸ್ಟಾಫ್ಸ್ ಎಲ್ಲ ರಾಘವ್ನ ನೋಡಿ ಶಾಕ್ ಆಗಿರ್ತಾರೆ. ಗೀತಾ ಅನುಗೆ ಹೇಳ್ತಾಳೆ, ನಮ್ಮ ಮೇಡಮ್ ಮಗ ಬಂದಿದ್ದಾರೆ ಇವತ್ತು, ಹೇಗಿದ್ದಾನೆ ಗೊತ್ತಾ? ಸೂಪರ್ ಆಗಿ ಹೀರೋ ಥರ ಇದ್ದಾನೆ. ಹೌದಾ? ಹ್ಞೂ ಕಣೆ, ಇಷ್ಟು ವರ್ಷದಲ್ಲಿ ಒಂದು ಸಲನೂ ಬಂದಿಲ್ಲ ಅವನು. ಹ್ಞೂ, ನಮ್ಮ ಸೀನಿಯರ್ಸ್ ಕೂಡ ಹೇಳಿದರು, ಅವನು ಆಫೀಸ್ಗೆ ಬಂದೇ ಇಲ್ಲ ಅಂತೆ. ಅವನ ಅಪ್ಪ ಸತ್ತ ಮೇಲೆ ಅವರ ಅಮ್ಮನೇ ಅಂದರೆ ನಮ್ಮ ಮೇಡಮ್ ಅವರೇ ಎಲ್ಲ ನೋಡ್ಕೊಂಡಿದಂತೆ. ಮಗನ ಎಜುಕೇಷನ್ ಕಂಪ್ಲೀಟ್ ಆಗಿರಲಿಲ್ಲ ಅಂತೆ. ಆಗ ಎಜುಕೇಷನ್ ಆದಮೇಲೆ ಅವನು ಆಫೀಸ್ ಕಡೆ ತಲೆನೇ ಹಾಕಿಲ್ಲ ಅಂತೆ. ಇನ್ನು ಮುಂದೆ ಅವನೇ ಬರಬಹುದಾ? ಬಂದರೆ ಒಳ್ಳೆಯದು, ಡೈಲಿ ಅವನ್ನ ನೋಡಿ ಕಣ್ಣು ತಂಪು ಮಾಡ್ಕೋಬಹುದು ಅಂತ ಗೀತಾ ಹೇಳ್ತಾಳೆ. ಹೇ ಹೊಗೆ, ಕೆಲಸ ನೋಡು ಅಂತ ಅನು ಹೇಳ್ತಾಳೆ. ನಿಂಗೆ ಟೇಸ್ಟೇ ಇಲ್ಲ ಹೇಳಿ ಹೋಗ್ತಾಳೆ ಗೀತಾ. ಮೀಟಿಂಗಿಗೆ ಟೈಮ್ ಆಯಿತು ಹೇಳಿ ಎಲ್ಲರೂ ಕಾನ್ಫರೆನ್ಸ್ ರೂಮ್ಗೆ ಹೋಗ್ತಾರೆ. ಅರುಂಧತಿ ಅವರು ರಾಘ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೀನಿಯರ್ ವರ್ಕರ್ಸ್ನಲ್ಲಿ ಗೋವಿಂದ ಅವರು ತುಂಬ ಅನುಭವಸ್ಥರು, ಎಲ್ಲ ನಿಭಾಯಿಸುವ ಸಾಮರ್ಥ್ಯ ಇವರಿಗಿದೆ. ಇವರಿಗೆ ಮ್ಯಾನೇಜರ್ ಪೋಸ್ಟ್ ಕೊಟ್ಟರೆ ಒಳ್ಳೆಯದು. ನೀನು ಇವರ ಹೆಸರು ಮೆನ್ಷನ್ ಮಾಡು ಮೀಟಿಂಗಲ್ಲಿ. ಓಕೆ ಮಮ್ಮಿ ಹೇಳ್ತಾನೆ. ಓಕೆ ಲೆಟ್ಸ್ ಗೋ ಹೇಳಿ ಮೀಟಿಂಗ್ ರೂಮ್ಗೆ ಹೋಗ್ತಾರೆ. ರಾಘವನು ಅರುಂಧತಿ ಅವರ ಜೊತೆಗೆ ಬರ್ತಾನೆ. ಅವರು ಬಂದಿದ್ದು ನೋಡಿ ಎಲ್ಲರೂ ಎದ್ದು ನಿಲ್ತಾರೆ. ಅನು ರಾಘವ್ನ ನೋಡಿ ಶಾಕ್ ಆಗ್ತಾಳೆ. ದೇವ್ರೇ, ಇವನ ಮುಗೀತು ನನ್ನ ಕತೆ, ನನ್ನ ನೋಡದೇ ಇದ್ರೆ ಸಾಕಪ್ಪ ಅಂತ ಸ್ವಲ್ಪ ಮುಖ ಮುಚ್ಕೊಳ್ತಾಳೆ.
ಅರುಂಧತಿ ಅವರು ಮುಂದೆ ಹೋಗಿ ನಿಲ್ತಾರೆ. ರಾಘವ್ ಅವರ ಪಕ್ಕ ನಿಲ್ತಾನೆ. ಅರುಂಧತಿ ಅವರು ಮಾತು ಶುರು ಮಾಡ್ತಾರೆ. ಗುಡ್ ಮಾರ್ನಿಂಗ್ ಎವ್ರಿಬಡಿ, ಎಲ್ಲರೂ ಕೂತ್ಕೊಳ್ಳಿ. ಅರುಂಧತಿ ಅವರು ಕೂತ್ಕೊಳ್ತಾರೆ. ರಾಘವ್ಗೆ ಕೂತ್ಕೋ ಅಂತ ಸನ್ನೆ ಮಾಡ್ತಾರೆ ಅರುಂಧತಿ. ಇವತ್ತಿನ ಮೀಟಿಂಗ್ 2 ಉದ್ದೇಶಕ್ಕೆ ಮಾಡಲಾಗಿದೆ. ಒಂದು, ಒಬ್ಬರಿಗೆ ಮ್ಯಾನೇಜರ್ ಆಗಿ ಪ್ರಮೋಷನ್ ಮಾಡ್ತಾ ಇದ್ದೇವೆ. ಇನ್ನೊಂದು, ಇವರು ಯಾರು ಅಂತ ಕೆಲವರಿಗೆ ಗೊತ್ತಿರಬಹುದು. ಇವರು ನಮ್ಮ ರಾವ್ ಕಂಪನಿಯ ಒಡೆಯ ಹೇಳಿ ರಾಘವ್ನ ತೋರಿಸಿ ಸಣ್ಣಗೆ ನಗ್ತಾರೆ. ರಾಘವ್ ಅರುಂಧತಿ ಅವರ ಮುಖ ನೋಡ್ತಾನೆ. ಮುಂದೆ ನಮ್ಮ ಆಫೀಸ್ ಜವಾಬ್ದಾರಿ ಇವರೇ ತಗೊಳ್ತಾರೆ. ಎಲ್ಲರೂ ನನಗೆ ಹೇಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ ಹಾಗೆ ಇವರಿಗೂ ಕೊಟ್ಟು ಸಹಕರಿಸಿ. ಆಗ ರಾಘವ್ ಅರುಂಧತಿ ಅವರ ಕಿವಿ ಹತ್ತಿರ ಬಂದು, ಮಮ್ಮಿ, ಏನು ಮಮ್ಮಿ ನೀವು ಇವತ್ತಿಂದನೇ ನಾನು ಆಫೀಸ್ಗೆ ಬರ್ತಾನೆ ಅನ್ನೋ ಹಾಗೆ ಹೇಳ್ತಾ ಇದ್ದೀರಿ. ಇನ್ನು 6 ಮಂತ್ ನಾನು ಬರಲ್ಲ ಈ ಕಡೆ. ರಾಗ್, ಸುಮ್ಮನಿರು, ಎಲ್ರೂ ನೋಡ್ತಿದ್ದಾರೆ. ಆಗ ರಾಘವ್ ಮೆಲ್ಲ ಚೇರ್ನ ಮೂವ್ ಮಾಡಿ ಆಚೆ ಹೋಗಿ ಸ್ಟ್ರೇಟ್ ಆಗಿ ಕೂತ್ಕೊಳ್ತಾನೆ. ಓಕೆ, ಸಾರಿ, ಸದ್ಯಕ್ಕೆ ನಾನೇ ಎಲ್ಲ ಮ್ಯಾನೇಜ್ ಮಾಡ್ತೀನಿ, ಮುಂದೆ ನಮ್ಮ ಆರ್ಕೆ ನೋಡ್ಕೊಳ್ತಾನೆ ಹೇಳ್ತಾರೆ ಅರುಂಧತಿ. ಓಕೆ, ನಿಮ್ಮ ಪ್ರಕಾರ ಮ್ಯಾನೇಜರ್ ಪೋಸ್ಟ್ ಯಾರಿಗೆ ಕೊಟ್ಟರೆ ಒಳ್ಳೆಯದು ಅಂತ ನಿಮ್ಮ ವೋಟ್ ಮಾಡಿ ತಿಳಿಸಬಹುದು. ಒಬ್ಬರು ನಮ್ಮ ಸೀನಿಯರ್ ವರ್ಕರ್ ಗೋವಿಂದ, ಇನ್ನೊಬ್ಬರು ಶಿವಾನಂದ ಹೇಳಿ ಅರುಂಧತಿ ಅವರು ಎದ್ದು ರಾಘವ್ನ ಅವರ ಚೇರ್ನಲ್ಲಿ ಕೂರಿಸ್ತಾರೆ. ಮ್ಯಾನೇಜರ್ ಪೋಸ್ಟ್ನ ನಮ್ಮ ಆರ್ಕೆ ಅವರು ಅನೌನ್ಸ್ ಮಾಡ್ತಾರೆ. ಆಗ ಎಲ್ಲರೂ ಕ್ಲ್ಯಾಪ್ ಮಾಡ್ತಾರೆ. ಅನು ಮುಖದ ಒಂದು ಸೈಡ್ ಮುಚ್ಕೊಳ್ತಾ ಇರ್ತಾಳೆ. ಅವಳ ಪಕ್ಕ ಇದ್ದವಳು, ಯಾಕೆ ಮುಖ ಮುಚ್ಕೊಳ್ತಾ ಇದ್ದೀಯಾ ಕೇಳ್ತಾಳೆ. ಏನಿಲ್ಲ, ತಲೆನೋವು ಆಗ್ತಿದೆ ಹೇಳ್ತಾಳೆ. ರಾಘವ್ ಎಲ್ಲರನ್ನೂ ನೋಡ್ತಾನೆ. ಅನು ಮುಖ ಮುಚ್ಚೋದು ನೋಡ್ತಾನೆ. ಆದರೆ ಅವನಿಗೆ ಅನು ಸರಿಯಾಗಿ ಕಾಣಿಸಲ್ಲ. ಅಷ್ಟು ಸೀರಿಯಸ್ ಆಗಿ ತಗೊಳ್ಳದೆ ಬೇರೆ ಕಡೆ ನೋಡ್ತಾನೆ. ಎಲ್ಲರೂ ವೋಟಿಂಗ್ ಮಾಡಿ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಅನುಸರದಿ ಬಂದಾಗ ಅನು ವೋಟ್ ಮಾಡುವಾಗ ರಾಘವ್ ಅವಳನ್ನು ನೋಡಿ ಶಾಕ್ ಆಗ್ತಾನೆ. ಹೋ, ಈ ಬಜಾರಿ ನಮ್ಮ ಆಫೀಸಲ್ಲೇ ಇದ್ದಾಳಾ? ಹಾಗಾದರೆ ಆ ಏಂಜಲ್ ಇಲ್ಲೇ ಇರಬಹುದಾ ಅಂತ ಕಣ್ಣಲ್ಲೇ ಹುಡುಕಾಡ್ತಾನೆ. ಎಲ್ಲೂ ಕಾಣಲ್ಲ. ಎದ್ದು ನಿಂತು ನೋಡ್ತಾನೆ. ಆಗ ಅರುಂಧತಿಯವರು, ಆರ್ಕೆ, ವಾಟ್ ಹ್ಯಾಪಂಡ್ ಅಂತ ಕೇಳ್ತಾರೆ. ಎಲ್ಲರೂ ಶಾಕಲ್ಲಿ ರಾಘವ್ನ ನೋಡ್ತಾರೆ. ಅನುಗೆ ಭಯ ಆಗುತ್ತೆ. ಇವನು ನನ್ನ ಕೆಲಸದಿಂದ ತೆಗಿತಾನಾ? ಅಲ್ಲ, ಎಲ್ಲರ ಮುಂದೆ ಮರ್ಯಾದೆ ತೆಗಿತಾನಾ? ಓ ಗಾಡ್, ಸೇವ್ ಮೀ ಹೇಳಿ ಕೂತ್ಕೊಳ್ತಾಳೆ. ನಥಿಂಗ್ ಹೇಳಿ ಕೂತ್ಕೊಳ್ತಾನೆ ರಾಘವ್. ಓಕೆ, ಅಟೆನ್ಷನ್ ಪ್ಲೀಸ್. ಥ್ಯಾಂಕ್ಸ್ ಎವ್ರಿವನ್, ಎಲ್ಲರೂ ವೋಟ್ ಮಾಡಿದ್ರಿ. ಇಬ್ಬರಿಗೂ 50-50 ವೋಟ್ ಬಂದಿದೆ. ಮಿಸ್ಟರ್ ಗೋವಿಂದ ಅವರು ನಮ್ಮ ಆಫೀಸ್ನ ಸೀನಿಯರ್. ಅವರಿಗೆ ಮ್ಯಾನೇಜರ್ ಪೋಸ್ಟ್ ಕೊಟ್ಟರೆ ನಮ್ಮ ಆಫೀಸ್ನ ಉನ್ನತ ಮಟ್ಟಕ್ಕೆ ತರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗಂತ ಶಿವಾನಂದ ಅವರು ಈ ಪೋಸ್ಟ್ಗೆ ಅರ್ಹರಲ್ಲ ಅಂತ ಅಲ್ಲ. ಅವರು ಬೆಸ್ಟ್ ವರ್ಕರ್. ಈಕ್ವಲ್ ವೋಟ್ ಬಂದಿದೆ ಅಂದರೆ ಇಬ್ಬರು ಸಮಾನರು, ಯಾರು ಮೇಲಲ್ಲ ಕೀಳಲ್ಲ. ಎಲ್ಲರೂ ಒಟ್ಟಾಗಿ ನಮ್ಮ ಕಂಪನಿಗೋಸ್ಕರ ವರ್ಕ್ ಮಾಡಿ. ಮಿಸ್ಟರ್ ಗೋವಿಂದ್, ಕಂಗ್ರ್ಯಾಟ್ಸ್, ಆಲ್ ದಿ ಬೆಸ್ಟ್ ಹೇಳ್ತಾನೆ ರಾಘವ್. ಥ್ಯಾಂಕ್ ಯು ಸರ್ ಹೇಳ್ತಾರೆ ಗೋವಿಂದ್. ಓಕೆ, ಯಾರಿಗಾದರೂ ಏನಾದರೂ ಹೇಳೋಕ್ಕೆ ಇದ್ದರೆ ಹೇಳ್ಬಹುದು. ಗೋವಿಂದ್, ನಿಮಗೆ ಹೇಳೋಕ್ಕೆ ಇದ್ದರೆ ಮಾತಾಡಿ. ಓಕೆ ಮೇಡಮ್, ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಮೇಡಮ್. ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು. ನಿಮ್ಮೆಲ್ಲರ ಪ್ರೀತಿಗೆ ಚಿರಋಣಿ. ಥ್ಯಾಂಕ್ಸ್ ಎವ್ರಿವನ್. ಪ್ರಮೋಷನ್ ಆಗಿ ಇನ್ನಷ್ಟು ಜವಾಬ್ದಾರಿ ಹೆಚ್ಚಾಗಿದೆ ನನಗೆ. ನನ್ನ ಶಕ್ತಿ ಮೀರಿ ಕೆಲಸ ಮಾಡುತ್ತೇನೆ. ಕೃಷ್ಣರಾವ್ ಅವರು ಕಷ್ಟಪಟ್ಟು ಕಟ್ಟಿರುವ ಕಂಪನಿನ ನಂಬರ್ 1 ಪೊಸಿಷನ್ನಲ್ಲಿ ನೋಡಬೇಕು ಅನ್ನೋದೇ ನನ್ನ ಕನಸು ಎಂದು ದುಃಖದಿಂದ ಹೇಳುತ್ತಾರೆ. ಅವರ ಮಾತಿಗೆ ಎಲ್ಲರೂ ಜೋರಾಗಿ ಕ್ಲ್ಯಾಪ್ ಮಾಡುತ್ತಾರೆ. ಥ್ಯಾಂಕ್ ಯು ಎವ್ರಿಬಡಿ ಹೇಳಿ ಕಣ್ಣು ಒರೆಸುತ್ತಾ ಕೂತ್ಕೊಳ್ತಾರೆ. ಗೀತಾ ಅವರಿಗೆ ನೀರು ಕುಡಿಯೋಕೆ ಕೊಡ್ತಾಳೆ. ಓಕೆ ಶಿವಾನಂದ್, ನೀವು ಏನಾದರೂ ಹೇಳಬಹುದು ಹೇಳ್ತಾರೆ ಅರುಂಧತಿ. ನೋ ಮ್ಯಾಮ್, ಏನಿಲ್ಲ. ಓಕೆ, ಮೀಟಿಂಗ್ ಓವರ್ ಹೇಳಿ ಅರುಂಧತಿ ಅವರು ಎದ್ದು ಹೋಗ್ತಾರೆ. ಎಲ್ಲರೂ ಗೋವಿಂದ್ ಅವರಿಗೆ ಶೇಕ್ ಹ್ಯಾಂಡ್ ಮಾಡಿ ಕಂಗ್ರಾಟ್ಸ್ ಹೇಳ್ತಾ ಇರ್ತಾರೆ. ರಾಘವ್ ಅನುನ ಓರೆ ನೋಟದಿಂದ ನೋಡ್ತಾ ಹೋಗ್ತಾನೆ. ಅನು ಬಚ್ಚಿಕೊಳ್ತಾ ಕಾಣದ ಹಾಗೆ ನಿಲ್ತಾಳೆ. ಓ ಗಾಡ್, ಇವನು ನನ್ನೇ ಹುಡುಕುತ್ತಾ ಇದ್ದಾನೆ. ಇವನು ಆಫೀಸ್ಗೆ ಬಂದರೆ
ನನ್ನ ಮೇಲೆ ರಿವೆಂಜ್ ತಗೊಳ್ಳೋದೇ ಬಿಡಲ್ಲ. ಏನು ಮಾಡ್ತಾನೋ ಏನೋ. ಮೈಥಿಲಿಗೆ ಹೇಳಿ ಅವಳು ಹೋಗೋ ಆಫೀಸ್ಗೆ ಜಾಯ್ನ್ ಆಗಬೇಕು. ಈ ಗೂಬೆ ಜೊತೆ ಕೆಲಸನೇ ಬೇಡ ಅಂದ್ಕೊಂಡು ಸ್ಪೀಡಾಗಿ ಹೋಗ್ತಾ ಇರುವಾಗ ರಾಘವ್ ಅವಳಿಗೆ ಅಡ್ಡ ನಿಲ್ತಾನೆ. ಅನು ನಡುಗುತ್ತಾ ತಲೆ ಕೆಳಗೆ ಮಾಡಿ ಉಗುರು ಕಚ್ತಾ ನಿಲ್ತಾಳೆ. ರಾಘವ್ ಅವಳನ್ನೇ ನೋಡ್ತಾ ಅವಳಿಗೆ ರೌಂಡ್ ಹೊಡಿತಾ, ಏನು ಇವತ್ತು ಮಾತೇ ಇಲ್ಲ? ರೋಡಲ್ಲಿ ಅಷ್ಟೇನಾ ವಟವಟ ಅನ್ನೋದು ಕೇಳ್ತಾನೆ ರಾಘವ್. ಸಾರಿ ಸರ್, ಗೊತ್ತಿಲ್ಲದೆ ಅವತ್ತು ಹಾಗೆಲ್ಲ ಅಂದುಬಿಟ್ಟೆ. ನಿಮ್ಮ ಸಾರ್ ಅಂತ ಗೊತ್ತಿರ್ತಿದ್ರೆ ಏನು ಮಾಡ್ತಿದ್ರಿ ಅಂತ ಕೇಳ್ತಾನೆ. ಗೊತ್ತಿದ್ದಿದ್ರೆ ನಿಮ್ಮ ಹತ್ರ ಹೆಲ್ಪ್ ಕೇಳ್ತಾ ಇರಲಿಲ್ಲ ಸರ್. ಯಾರೇ ಹೆಲ್ಪ್ ಮಾಡಿದ್ರು ಅವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಗೊತ್ತಿಲ್ವಾ ನಿಮಗೆ? ಏನೋ ಆ ಸಿಚುವೇಶನ್ನಲ್ಲಿ ಆಗಿ ಹೋಯಿತು, ಸಾರಿ ಹೇಳ್ತಾಳೆ ಅನು. ಓಕೆ. ಬ್ಯಾಗ್ ನೆಟ್ಟಾಗಿ ಹಿಡ್ಕೊಳ್ಳೋಕೆ ಆಗದೆ ಇರೋಳು ಎಲ್ಲಿ ಕೇಳ್ತಾನೆ. ಬ್ಯಾಗ್ ಸರಿಯಾಗಿ ಹಿಡ್ಕೊಂಡಿದ್ಲು, ಕಳ್ಳ ಎಳ್ಕೊಂಡು ಹೋದರೆ ನಾವೇನು ಮಾಡೋಕೆ ಆಗುತ್ತೆ ಹೇಳ್ತಾಳೆ ಅನು. ಎಲ್ಲಿ ಅವಳು? ಇಲ್ಲೇ ವರ್ಕ್ ಮಾಡ್ತಾಳಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ರಾಘವ್ ಫೋನ್ ವೈಬ್ರೇಟ್ ಆಗುತ್ತೆ. ಫೋನ್ ತೆಗೆದು ನೋಡ್ತಾನೆ. ಅರುಂಧತಿ ಅವರು ಕಾಲ್ ಮಾಡ್ತಾ ಇರ್ತಾರೆ. ಹಲೋ ಮಮ್ಮಿ. ರಾಗ್ ಎಲ್ಲಿದ್ದೀಯಾ? ಇಲ್ಲೇ ಇದ್ದೀನಿ, ಕ್ಯಾಬಿನ್ಗೆ ಬಾ, ಅಲ್ಲಿ ಯಾರ ಜೊತೆನೂ ಮಾತಾಡಬೇಡ. ಹ್ಞೂ ಮಮ್ಮಿ ಹೇಳಿ ಕಾಲ್ ಕಟ್ ಮಾಡಿ ಹೋಗ್ತಾನೆ. ಅನು ನಿಟ್ಟುಸಿರು ಬಿಡ್ತಾಳೆ. ಅಬ್ಬಾ ಬದ್ಕೊಂಡೆ. ಈ ಮೆಂಟಲ್ ತಲೆ ತಿಂತಾ ಇದ್ದ, ಇನ್ನು ಇವನ ಕಣ್ಣಿಗೆ ಬೀಳಬಾರ್ದು ಹೇಳಿ ಹೋಗ್ತಾಳೆ. ಎಲ್ಲರೂ ಲಂಚ್ ಬಾಕ್ಸ್ ತಗೊಂಡು ರೆಸ್ಟ್ ರೂಮ್ಗೆ ಹೋಗಿ ಊಟ ಮಾಡ್ತಾ ಇರ್ತಾರೆ. ಅನೂನು ಊಟ ಮಾಡೋಕ್ಕೆ ಹೋಗ್ತಾಳೆ. ರಾಘವ್ ಅರುಂಧತಿ ಅವರ ಕ್ಯಾಬಿನ್ಗೆ ಹೋಗಿ ಮಮ್ಮಿ ನಾನು ಹೋಗ್ಲಾ ಕೇಳ್ತಾನೆ. ಓಕೆ ನಾನು ಬರ್ತೀನಿ ಹೋಗೋಣ 5 ಮಿನಿಟ್ಸ್ ಹೇಳಿ ರೆಡಿಯಾಗಿ ಲಾಕ್ ಹಾಕಿ ಹೊರಡ್ತಾರೆ. ಅನು ಮೈಥಿಲಿಗೆ ಮೆಸೇಜ್ ಮಾಡ್ತಾಳೆ. ಊಟ ಮಾಡಿದ್ಯಾ? ನಿಂಗೆ ಒಂದು ವಿಷಯ ಹೇಳೋಕೆ ಇದೆ, ನೀನು ಶಾಕ್ ಆಗ್ತೀಯಾ ಕೇಳಿದರೆ? ಸಂಜೆ ಹೇಳ್ತೀನಿ. ಮೈಥಿಲಿ ರಿಪ್ಲೈ ಕೊಡ್ತಾಳೆ. ಈಗಲೇ ಹೇಳು, ಸಂಜೆವರೆಗೂ ಲೇಟ್ ಆಗುತ್ತೆ ಅಂತ. ಅದೆಲ್ಲ ಮೆಸೇಜಲ್ಲಿ ಹೇಳೋಕ್ಕೆ ಆಗಲ್ಲ, ಸಂಜೆ ಸಿಕ್ಕಿದಾಗ ಹೇಳ್ತೀನಿ. ಓಕೆ ಬೇಬಿ, ಟೇಕ್ ಕೇರ್ ಹೇಳ್ತಾಳೆ. ಹ್ಞೂ ಬಾಯ್ ಹೇಳ್ತಾಳೆ ಮೈಥಿಲಿ. ದೇವಿ ಮತ್ತು ಪ್ರಿಯಾ ಊರಿಗೆ ಹೋಗಿ ಮನೆ ಸೇರ್ತಾರೆ. ದೇವಿ ಗಂಡ ಶಂಕರಪ್ಪ ಅವನು ತೋಟದ ಕೆಲಸಕ್ಕೆ ಹೋಗಿರ್ತಾನೆ. ಅವನ ತಾಯಿ ನೀಲಮ್ಮ ಮನೆಯಲ್ಲಿ ಇರ್ತಾರೆ. ಓಹೋ, ಏನು ಹಳ್ಳಿ ಕಡೆ ಇಬ್ಬರು ಬಂದಿದ್ದೀರಾ? ಈ ಕಡೆ ಬರೋದೇ ಇಲ್ಲ ಅಂತ ಇದ್ದೋರು ಈಗ ಏನು ಈ ಕಡೆ ಬಂದಿರೋದು ಎಂದು ನೀಲಮ್ಮ ಕೇಳ್ತಾಳೆ. ಏನಿಲ್ಲ, ನಿಮ್ಮನ್ನ ಇವರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತಾಳೆ ದೇವಿ. ಎಲೆ ಅಡಿಕೆ ಚೀಲ ತೆಗೀತಾ ಇಷ್ಟು ವರ್ಷ ಇಲ್ಲದೆ ಇರೋ ಅಕ್ಕರೆ ಇವಾಗೇನು ಕೇಳ್ತಾಳೆ ನೀಲಮ್ಮ. ಏನೋ ನನ್ನ ಮಗಳಿಗೆ ನಿಮ್ಮದು ತುಂಬ ನೆನಪು ಆಗ್ತಿತ್ತು, ಹೋಗೋಣ ಮಮ್ಮಿ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ಲು, ಅದಕ್ಕೆ ಕರ್ಕೊಂಡು ಬಂದೆ. ಇವಾಗೇನು ನಿಮಗೆ ಇಷ್ಟ ಇಲ್ವಾ, ಹೋಗ್ಬೇಕಾ ಕೇಳ್ತಾಳೆ. ನೀಲಮ್ಮ ಎಲೆ ಅಡಿಕೆ ಬಾಯಿಗೆ ಹಾಕ್ಕೊಂಡು ಹೇಳ್ತಾಳೆ. ನಾನು ಹೋಗಿ ಅಂತಲೂ ಹೇಳಲ್ಲ, ಬನ್ನಿ ಅಂತಲೂ ಹೇಳಲ್ಲ, ನಿಮ್ಮ ಇಷ್ಟ ಬಂದಂಗೆ ಮಾಡಿ. ಸಾಯೋ ಕಾಲದಲ್ಲಿ ಎಲ್ರ ಜೊತೆಗೆ ಇದ್ದರೆ ಕಣ್ಣು ತುಂಬ ನೋಡಿಕೊಂಡು ಹೋಗೋ ಆಸೆ ಈ ಮುದಿ ಜೀವಕ್ಕೆ. ಆದರೆ ನಿಮಗೆ ಹಳ್ಳಿ ಆಗಲ್ಲ, ನನಗೆ ಪಟ್ಟಣ ಆಗಲ್ಲ, ಏನು ಮಾಡೋಕ್ಕೆ ಆಗುತ್ತೆ ಅಂತಾಳೆ ನೀಲಮ್ಮ. ಅಷ್ಟರಲ್ಲಿ ಶಂಕರಪ್ಪ ಹೊಲದಿಂದ ಊಟಕ್ಕೆ ಅಂತ ಬರ್ತಾನೆ. ಅವ್ವ, ಯಾರ ಜೊತೆ ಮಾತಾಡಕತ್ತಿ? ಉಣ್ಣಕ್ಕೆ ಇಕ್ಕು, ನಿನ್ನ ಹೆಂಡ್ರು ಬಂದವಳೆ ನೋಡು ಅಂತ ಹೇಳ್ತಾಳೆ ನೀಲಮ್ಮ. ಶಂಕರಪ್ಪ ಶಾಕ್ ಆಗಿ ಕಾಲಿಗೆ ನೀರು ಹಾಕ್ಕೊಂಡು ಓಡಿ ಬರ್ತಾನೆ. ಏನ್ರೇ ಬಂದಿದ್ದು ನೀವು, ಏನಾಯಿತು? ಶಾಕ್ ಮತ್ತು ಭಯದಿಂದ ಕೇಳ್ತಾನೆ. ಏನಿಲ್ಲ ರೀ, ಹೀಗೆ ಬಂದ್ವಿ, ನಿಮ್ಮನ್ನ ನೋಡಬೇಕು ಅಂತ ಬಂದ್ವಿ. ನೀವಂತೂ ಬಂದೇ ಇಲ್ಲ ಆ ಕಡೆ, ನಮ್ಮನ್ನ ಮರ್ತೇ ಬಿಟ್ರೇನೋ ಅಂದ್ಕೊಂಡ್ವಿ. ಅಪ್ಪ ಹೇಗಿದ್ದೀಯಾ? ಸೆಂದಾಗಿದ್ದೀನಿ. ಆ ಮಗಿ ಎಲ್ಲಿದ್ದೆ? ಒಳಗವಳ ಹೇಳಿ ಒಳಗೆ ಹೋಗ್ತಾನೆ. ಆಗ ಪ್ರಿಯಾ ದೇವಿ ಮುಖ ನೋಡಿ ಇಬ್ಬರು ಭಯಪಡ್ತಾರೆ. ಅವ್ವ, ಮೈತು ಮೈತು ಅಂತ ಕರೀತಾನೆ ಶಂಕರಪ್ಪ. ಎಲ್ಲೋ ಮೈಥಿಲಿ ಇಲ್ಲದೆ ಇರೋದು ನೋಡಿ ದೇವಿ ಮುಂದೆ ನಿಂತು ಕೇಳ್ತಾನೆ. ಎಲ್ಲೇ ಮೈಥಿಲಿ? ಅವಳು ಬಂದಿಲ್ಲ ರೀ, ಅವಳಿಗೆ ರಜೆ ಇಲ್ಲ ಅಂತೆ, ಬೇರೆ ಕಡೆ ಕೆಲಸಕ್ಕೆ ಸೇರಿಕೊಂಡ್ಲು, ಹಾಗೆ ರಜೆ ಕೇಳಿದರೆ ಕೊಡಲ್ಲ ಅಂದ್ಲು. ಏನೇ ಬೊಗಳ್ತಾ ಇದ್ದೀಯಾ ನೀನು? ಆ ಮಗಿನ ಬಿಟ್ಟು ಬರೋ ಅವಶ್ಯಕತೆ ಏನಿತ್ತು ನಿಮಗೆ? ಒಬ್ಳೆ ಹೇಗಿರ್ತಾಳೆ ಅವಳು?
ಶಂಕರಪ್ಪನಿಗೆ ಮೈಥಿಲಿ ಅಂದರೆ ಜೀವ. ಅವಳನ್ನು ಓದಿಸಿ ಚೆನ್ನಾಗೇ ನೋಡ್ಕೊಂಡಿದ್ದ. ತನ್ನ ಸ್ವಂತ ಮಗಳ ಹಾಗೆ ನೋಡ್ಕೊಳ್ತಿದ್ದ. ಮೈಥಿಲಿ 10ನೇ ಕ್ಲಾಸ್ವರೆಗೂ ಶಂಕರಪ್ಪನ ಜೊತೆ ಇದ್ಲು. ಮುಂದೆ ಓದಿಗೋಸ್ಕರ ಸಿಟಿಗೆ ಕಳಿಸಿದ್ದ. ಮುಂದೆ ಓದು ಮುಗಿಸಿ ಕೆಲಸಕ್ಕೆ ಹೋಗು ಅಂತ ದೇವಿ ಹೇಳಿದ್ದಕ್ಕೆ ಅವರ ಜೊತೆ ಇರೋ ಹಾಗೆ ಆಯಿತು. ರೀ, ಪಕ್ಕದ ಮನೆಯವರು ನೋಡ್ಕೊಳ್ತಾರೆ, ಅವರಿಗೆ ಹೇಳಿ ಬಂದಿದ್ದೀನಿ. ಪಕ್ಕದ ಮನೆಯವರು ನಮ್ಮ ಥರ ನೋಡ್ಕೊಳ್ತಾರಾ? ಎಷ್ಟೇ ಆದರೂ ನಮ್ಮ ನೆನಪು ಆಗುತ್ತೆ ಆ ಮಗಿಗೆ. ಆಗ ದೇವಿ ಬಾಯಿಯೊಳಗೆ ಹೇಳ್ತಾಳೆ, ಅವಳನ್ನು ನಮಗಿಂತ ಪಕ್ಕದ ಮನೆಯವರೇ ಚೆನ್ನಾಗಿ ನೋಡ್ಕೊಳ್ಳೋದು. ಏನು ಹೇಳಿದೆ? ಏನಿಲ್ಲ, ಅವಳಿಗೆ ಬೇಕಾಗಿರೋದು ಎಲ್ಲ ಮಾಡಿಟ್ಟು ಬಂದಿದ್ದೀನಿ. ಅಲ್ವೇನೆ ಪ್ರಿಯಾ? ಹ್ಞೂ ಅಪ್ಪ, ಅವಳಿಗೆ ಎಲ್ಲ ಮಾಡಿ ಇಟ್ಟಿದ್ದೇವೆ. ಹ್ಞೂ ಸರಿ, ನಾಳೆನೇ ಹೊರಡಿ. ಆ ಮಗು ಏನು ತಿನ್ನದೇ ಇರ್ತಾಳೆ. ನಾಳೆನಾ ಹೇಳಿ ಶಾಕಲ್ಲಿ ಇಬ್ಬರು ಕೇಳ್ತಾರೆ. ಹ್ಞೂ ನಾಳೆನೇ. ಇನ್ನೆಷ್ಟು ದಿನ ಇರಬೇಕು ಅಂದ್ಕೊಂಡು ಬಂದಿದ್ದೀರಿ? ಹಾಗೆಲ್ಲ ಅಂದ್ಕೊಂಡು ಬಂದಿಲ್ಲ, 4 ದಿನ ಇದ್ದು ಬನ್ನಿ ಅಂತ ಮೈಥಿಲಿನೇ ಹೇಳಿದ್ದು. ಅವಳು ಹೇಳಿದರೆ ನೀವು ಕೇಳೋದಾ? ಹಾಗಲ್ಲ ರೀ, ಇವತ್ತು ಬಸ್ಸಲ್ಲಿ ಕೂತು ಸುಸ್ತಾಗಿದೆ, ನಾಳೆ 1 ದಿನ ಇರ್ತೀವಿ. ಮಮ್ಮಿ ಏನು ಹೇಳ್ತಾ ಇದ್ದೀಯಾ ಅಂತ ಪ್ರಿಯಾ ದೇವಿ ಕಿವಿಯಲ್ಲಿ ಹೇಳ್ತಾಳೆ. ಸುಮ್ಮನಿರು, ಆಮೇಲೆ ಹೇಳ್ತಾಳೆ ದೇವಿ. 1 ದಿನ ನಿಮ್ಮ ಜೊತೆ ಇರೋಕ್ಕೂ ಬಿಡಲ್ವಾ ಅಂತಾಳೆ. ಹ್ಞೂ ಸರಿ, ನಾಳೆ 1 ದಿನ ಇರಿ, 1 ವಾರ ಬಿಟ್ಟು ನಾನೇ ಬರ್ತಾ ಇದ್ದೆ ಅಂತ ಶಂಕರಪ್ಪ ಹೇಳ್ತಾನೆ. ಹೌದಾ ಹೇಳಿ ದೇವಿ ಮತ್ತು ಪ್ರಿಯಾ ಮುಖ ನೋಡ್ತಾರೆ. ಸರಿ, ಹೋಗಿ ಕೈಕಾಲು ಮುಖ ತೊಳೆದು ಊಟ ಮಾಡಿ ಹೇಳ್ತಾಳೆ ನೀಲಮ್ಮ. ನಮಗೆ ಬೇಡ. ಯಾಕೆ ಬೇಡ? ಎಲ್ಲೋ ಹೋಟೆಲ್ನಲ್ಲಿ ಹೊಟ್ಟೆ ಬಿರಿಯುವಷ್ಟು ತಿಂದು ಬಂದಿರ್ತಾರೆ, ಅದಕ್ಕೆ ಬೇಡ ಅಂತಿದ್ದಾರೆ ಅಂತ ಶಂಕರಪ್ಪ ಹೇಳ್ತಾನೆ. ಇಲ್ಲ ರೀ, ಎಳನೀರು ಕುಡಿದ್ವಿ, ಅದಕ್ಕೆ ಹಸಿವಿಲ್ಲ ಹೇಳ್ತಾಳೆ ದೇವಿ. ಸರಿ ಅವ್ವ, ನನಗೆ ಊಟ ಹಾಕು, ನೀನು ಉಣ್ಣು ಅಂತ ಹೇಳಿ ಊಟಕ್ಕೆ ಕೂರ್ತಾರೆ. ಪ್ರಿಯಾ ಮತ್ತು ದೇವಿ ರೂಮ್ಗೆ ಹೋಗ್ತಾರೆ. ಸಣ್ಣ ರೂಮು. ಪ್ರಿಯಾ ಅದನ್ನು ನೋಡಿ, ಮಮ್ಮಿ ಇಲ್ಲಿ ಹೇಗೆ ಇರೋದು? ಈಗಲೇ ಉಸಿರು ಕಟ್ಟಿದಾಗೆ ಆಗ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇರೋಣ. ಅಲ್ಲಿ ಹೋದರೆ ಉಸಿರೇ ನಿಲ್ಲಿಸ್ತಾರೆ ಅಲ್ವಾ? ಅದಕ್ಕಿಂತ ಇಲ್ಲೇ ಇದ್ದು ಜೀವ ಉಳಿಸಿಕೊಳ್ಳುವ ಹೇಳ್ತಾಳೆ ದೇವಿ. ಹ್ಞೂ ಮಮ್ಮಿ, ನಾನು ಫ್ರೆಶ್ ಆಗಿ ಮಲ್ಕೋತೀನಿ, ಟಯರ್ಡ್ ಆಗಿದೆ ತುಂಬ. ಸರಿ ಕಣೆ, ನಮ್ಮ ಲಗೇಜ್ ಅಪ್ಪ ನೋಡಿದರೆ ಸರಿಯಾಗಿ ಬೈತಾನೆ. ಹ್ಞೂ ಕಣೆ, ಬಚ್ಚಿಡು ಹೇಳ್ತಾಳೆ ದೇವಿ. ಹ್ಞೂ ಸರಿ ಹೇಳಿ ಇಬ್ಬರು ಲಗೇಜ್ ಬಚ್ಚಿಡ್ತಾರೆ. ಮಮ್ಮಿ ನಾಳೆ ಹೋಗಬೇಕು ಹೇಳ್ತಿದ್ದಾರೆ, ಏನು ಮಾಡೋದು? ಏನಾದರೂ ಐಡಿಯಾ ಹುಡುಕಬೇಕು. ನೀನು ಏನಾದರೂ ಯೋಚನೆ ಮಾಡು. ನನಗೆ ಗೊತ್ತಾಗಲ್ಲ ಮಮ್ಮಿ, ನೀನೇ ಏನಾದರೂ ಮಾಡು. ಹ್ಞೂ ಸರಿ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ದೇವಿ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.